ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಆತನ ವಾಕ್ಯದಲ್ಲಿ ದೈವ ಸ್ವಭಾವದ ಮುದ್ರೆಯು ಕಂಡುಬರುತ್ತದೆ. ಈ ದಿನದ ದೇವರ ವಾಕ್ಯ, ಸಕಲ ಜ್ಞಾನದಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕೊಲೋಸೆಯವರಿಗೆ 3ನೇ ಅಧ್ಯಾಯ 16ನೇ ವಚನ. ಭೂಮಿಯ ಅಸ್ತಿವಾರವನ್ನು ಹಾಕಿದ ಮತ್ತು ಆಕಾಶವನ್ನು ಹರಡಿದ ಶಕ್ತಿಯನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಮಾನವ ಧರ್ಮಾಂಧತೆ, ಮೂಢನಂಬಿಕೆ ಮತ್ತು ಮಾನವ ಅಹಂಕಾರದ ನಡುವೆಯೂ ಕಳಂಕವಾಗದ ನಮ್ಮ ಜನಾಂಗದ ಇತಿಹಾಸವನ್ನು ನಾವು ಇಲ್ಲಿ ಮಾತ್ರ ನೋಡುತ್ತೇವೆ. ಈ ಲೋಕವು ಇದುವರೆಗೆ ತಿಳಿದಿರುವ ಮಹಾವ್ಯಕ್ತಿಗಳ ಹೋರಾಟಗಳು, ಸೋಲುಗಳು ಮತ್ತು ವಿಜಯಗಳ ಬಗ್ಗೆ ಇಲ್ಲಿ ದಾಖಲಿಸಲಾಗಿದೆ. ಇಲ್ಲಿ ಕರ್ತವ್ಯದ ಮತ್ತು ಅಂತಿಮ ನೆಲೆಯ ದೊಡ್ಡ ಸಮಸ್ಯೆಗಳು ತೆರೆದುಕೊಳ್ಳುತ್ತದೆ. ಗೋಚರವಾಗುವವುಗಳನ್ನು ಅದೃಶ್ಯ ಲೋಕದಿಂದ ಬೇರ್ಪಡಿಸುವ ಪರದೆಯನ್ನು ತೆಗೆದುಹಾಕಲಾಗಿದೆ ಮತ್ತು ಪಾಪವು ಆರಂಭವಾದಂದಿನಿಂದ ನೀತಿಯ ಮತ್ತು ಸತ್ಯದ ಅಂತಿಮವಾದ ವಿಜಯದವರೆಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ವಿರುದ್ಧ ಶಕ್ತಿಗಳು ಹೋರಾಡುವುದನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ದೇವರ ಗುಣಸ್ವಭಾವದ ಪ್ರಕಟಣೆಯಾಗಿದೆ. ಆತನ ವಾಕ್ಯದಲ್ಲಿ ಪ್ರಸ್ತುತಪಡಿಸಲಾದ ಸತ್ಯಗಳ ಭಕ್ತಿಪೂರ್ವಕ ಆಲೋಚನೆಗಳಲ್ಲಿ ಮನಸ್ಸು ಅನಂತವಾದ ಜ್ಞಾನದೊಂದಿಗೆ ಸಂಪರ್ಕಕ್ಕೆ ತರಲ್ಪಡುತ್ತದೆ. ಅಂತಹ ಅಧ್ಯಯನವು ಗುಣಸ್ವಭಾವವನ್ನು ಪರಿಷ್ಕರಿಸುತ್ತದೆ ಮತ್ತು ಉತ್ಕೃಷ್ಟಗೊಳಿಸುತ್ತದೆ. ಆದರೆ ಮಾನಸಿಕ ಶಕ್ತಿಗಳನ್ನು ವಿಸ್ತರಿಸದೆ ಮತ್ತು ಅದನ್ನು ಚೈತನ್ಯಗೊಳಿಸದೆ ಅದು ಸೋತು ಹೋಗುವುದಿಲ್ಲ. ಈ ಜೀವನದ ಎಲ್ಲ ಸಂಬಂಧಗಳಲ್ಲಿ ಸತ್ಯವೇದದ ಬೋಧನೆಯು ಮನುಷ್ಯನ ಅಭ್ಯುದಯದ ಬೆಳವಣಿಗೆಯ ಮೇಲೆ ಪ್ರಮುಖವಾದ ಪ್ರಭಾವವನ್ನು ಬೀರುತ್ತದೆ. ಜನಾಂಗಗಳ ಅಭ್ಯುದಯಕ್ಕೆ ಮೂಲೆಕಲ್ಲಾಗಿರುವ ತತ್ವಗಳನ್ನು ಅದು ತೆರೆದಿಡುತ್ತದೆ. ಈ ತತ್ವಗಳು ಸಮಾಜದ ಯೋಗಕ್ಷೇಮವನ್ನು ಕಾಪಾಡುವ ತತ್ವಗಳಾಗಿದ್ದು, ಕುಟುಂಬವನ್ನು ರಕ್ಷಿಸುವ ತತ್ವಗಳಾಗಿದೆ. ಯಾವ ಮನುಷ್ಯನೂ ಈ ಜೀವನದಲ್ಲಿ ಈ ತತ್ವಗಳಿಲ್ಲದೆ ಉಪಯುಕ್ತತೆಯನ್ನು, ಸಂತೋಷವನ್ನು ಮತ್ತು ಗೌರವವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಅಥವಾ ಭವಿಷ್ಯವನ್ನು, ಅಮರವಾದ ಜೀವನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯವೇದದ ಬೋಧನೆಯ ಅಗತ್ಯವಾದ ಪೂರ್ವ ಸಿದ್ಧತೆ ಇಲ್ಲದೆ ಜೀವನದ ಯಾವ ಸ್ಥಾನವೂ ಇರುವುದಿಲ್ಲ, ಮಾನವ ಅನುಭವದ ಯಾವ ಘಟ್ಟವೂ ಇರುವುದಿಲ್ಲ. ಸತ್ಯವೇದವನ್ನು ಅಧ್ಯಯನ ಮಾಡಿ ಪಾಲಿಸಿದರೆ ಎಲ್ಲ ವಿಷಯಗಳ ಬಗ್ಗೆ ಮಾನವ ತತ್ವಶಾಸ್ತ್ರವು ಹೆಚ್ಚು ಮಾಡಿಕೊಂಡು ಹೇಳುವುದಕ್ಕಿಂತಲೂ ಹೆಚ್ಚು ಸಕ್ರಿಯ ಬುದ್ಧಿಶಕ್ತಿಯ ಮನುಷ್ಯರನ್ನು ದೇವರ ವಾಕ್ಯವು ಈ ಲೋಕಕ್ಕೆ ನೀಡುತ್ತದೆ. ಅದು ಮಾತ್ರವಲ್ಲದೆ ದೇವರಿಗೆ ಗೌರವ ಮತ್ತು ಲೋಕಕ್ಕೆ ಆಶೀರ್ವಾದದಾಯಕವಾಗಿರುವ ಹೆಚ್ಚು ಬಲವುಳ್ಳ ಗುಣಸ್ವಭಾವದಲ್ಲಿ ದೃಢವಾಗಿರುವ ತೀಕ್ಷ್ಣ ಗ್ರಹಿಕೆ ಮತ್ತು ಉತ್ತಮ ವಿವೇಚನೆಯ ಮನುಷ್ಯನನ್ನು ಅದು ಈ ಲೋಕಕ್ಕೆ ನೀಡುತ್ತದೆ. ವಿಜ್ಞಾನಿಗಳ ಅಧ್ಯಯನದಲ್ಲಿಯೂ ನಾವು ಸೃಷ್ಟಿಕರ್ತನ ಜ್ಞಾನವನ್ನು ಪಡೆಯಬೇಕು. ಈ ವಸ್ತು ಪ್ರಪಂಚದಲ್ಲಿ ಕಂಡುಬರುವ ಎಲ್ಲ ನಿಜವಾದ ವಿಜ್ಞಾನವೂ ದೇವರ ಕೈಬರಹದ ವ್ಯಾಖ್ಯಾನವಾಗಿದೆ. ವಿಜ್ಞಾನವು ತನ್ನ ಸಂಶೋಧನೆಯಿಂದ ದೇವರ ಜ್ಞಾನ ಮತ್ತು ಬಲದ ಹೊಸ ಸಾಕ್ಷಿಗಳನ್ನು ಮಾತ್ರ ನೀಡುತ್ತದೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಪ್ರಕೃತಿಯ ಪುಸ್ತಕ ಮತ್ತು ದೇವರ ಲಿಖಿತವಾಗಿರುವ ವಾಕ್ಯ ಎರಡೂ ದೇವರು ಕೆಲಸ ಮಾಡುವ ಜ್ಞಾನವನ್ನು ಮತ್ತು ಪ್ರಯೋಜನಕಾರಿಯಾದ ದೇವರ ಆಜ್ಞೆಗಳ ಬಗ್ಗೆ ನಮಗೆ ಕಲಿಸುವ ಮೂಲಕ ಅದು ಆತನೊಂದಿಗೆ ನಾವು ಐಕ್ಯವಾಗುವಂತೆ ಮಾಡುತ್ತದೆ. ಪ್ರಕಟಣೆಯ ಪುಟಗಳಲ್ಲಿ ವ್ಯಕ್ತವಾಗಿರುವ ದೈವ ಸ್ವಭಾವದ ಮುದ್ರೆಯು ಎತ್ತರದ ಪರ್ವತಗಳು, ಫಲಪ್ರದವಾದ ಕಣಿವೆಗಳು, ವಿಶಾಲವಾದ ಆಳವಾದ ಸಾಗರದ ಮೇಲೆ ಕಂಡುಬರುತ್ತದೆ. ನಿಸರ್ಗ ಮತ್ತು ನಿಸರ್ಗದ ವಿಷಯಗಳು ಮನುಷ್ಯನಿಗೆ ಅವನ ಸೃಷ್ಟಿಕರ್ತನ ಪ್ರೀತಿಯ ಬಗ್ಗೆ ಮಾತನಾಡುತ್ತದೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.